ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥ ಮಹಿಳೆಯರಿಗೆ ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, 1,25,00,000 ಜನ ಯಾರ್ಯಾರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಪಡ್ಕೋತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ. ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ, 2 ಕಂತಿನ ಹಣ ಒಟ್ಟಿಗೆ ಹಾಕೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೆನೆ ಸ್ವತಃ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಗ್ತಾ ಇರುತ್ತೆ. ರೀಸೆಂಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ. ಲಾಸ್ಟು ಗೌರಿ ಗಣೇಶ ಹಬ್ಬಕ್ಕೆ ಹಣ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಲ್ಲ, ಅದೇ ಲಾಸ್ಟ್ ಅಪ್ಡೇಟ್ ಆಗಿತ್ತು. ಬೇರೆ ಯಾರು ಅಪ್ಡೇಟ್ನ ಕೊಟ್ಟಿರಲಿಲ್ಲ. ಸೊ ಫೈನಲಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿಯಲ್ಲಿ ಕೇಳಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕು ನಿನ್ನೆ ಈ ಮಾಹಿತಿ ಬಂದಿರೋದು. ಮೇಡಮ್, ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಹಾಕಿಲ್ಲ. ಮಹಿಳೆಯರು ಪ್ರತಿದಿನ ಬ್ಯಾಂಕ್ ಹತ್ರ ಹೋಗಿ ಅಕೌಂಟ್ ಚೆಕ್ ಮಾಡಿಸೋದಾಗಿರಬಹುದು, ಪ್ರತಿದಿನ ಅಲ್ದಾಡುವಂಥ ಕೆಲಸ ಆಗಿದೆಯಲ್ಲ ಮೇಡಮ್, ಯಾಕೆ ಹಣ ಹಾಕ್ತಿರೋದು ಲೇಟ್ ಆಗ್ತಿದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರ ಕೊಟ್ಟಿದ್ದು, ಯಾವುದೇ ಗೃಹಲಕ್ಷ್ಮಿ ಮಹಿಳೆಯರು ಕೂಡ ಬ್ಯಾಂಕ್ ಹತ್ರ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸೋದೇ ಆಗಿರಬಹುದು ಅಥವಾ ನಿಮ್ಮ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಸೋಂಥ ಅವಶ್ಯಕತೆನೇ ಇಲ್ಲ. ಯಾರು ಆ ರೀತಿ ಮಾಡಿಸೋಕೆ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಯಿತು ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಮೆಸೇಜ್ ಬರುತ್ತೆ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಹಣ ಹಾಕಿದ್ರೆ ನಿಮಗೆ ಮೆಸೇಜ್ ಬರುತ್ತೆ, ನೀವು ಬ್ಯಾಂಕ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ್ರೆ ಮೆಸೇಜ್ ಏನೋ ಬರುತ್ತೆ, ನಮಗೆ ಮೆಸೇಜೇ ಬಂದಿಲ್ಲ, ಯೂಟ್ಯೂಬ್ಗಳಲ್ಲಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಡಿಲೇ ಮಾಡ್ತಿದ್ದೀರಾ ಮೇಡಮ್, ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತಿಲ್ಲ, ಮಹಿಳೆಯರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳೋ ಪ್ರಶ್ನೆಗೆ ಕೂಡ ಆನ್ಸರ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಇಲ್ಲಿವರೆಗೂ 21 ಕಂತು ಹಣವನ್ನು ಹಾಕಿದ್ದೀವಿ, ಅಂದರೆ ಸುಮಾರು 42,000 ರೂಪಾಯಿ ಹಣವನ್ನು ಉಚಿತವಾಗಿ ಕೊಟ್ಟಿದ್ದೇವೆ. ಭಾರತದಲ್ಲಿ ಯಾರು ಕೂಡ ಈ ರೀತಿಯ ಒಂದು ಯೋಜನೆ ಜಾರಿಗೆ ತಂದಿಲ್ಲ. ಹಾಗೆ ಇದೇ ರೀತಿ ಅವರು ಯಾರೂ ಕೂಡ ನಡೆಸ್ಕೊಂಡು ಹೋಗಿಲ್ಲ. ಲಡ್ಕಿ ಬೆಹನ್ ಅಂತ ಒಂದು ಯೋಜನೆ ಏನೋ ಇದೆ ಅಲ್ವಾ, ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅವ್ರು ಎಷ್ಟು ತಿಂಗಳು ಹಾಕಿದ್ದಾರೆ. ನಾವು ಬೇರೆ ರಾಜ್ಯ ಸರ್ಕಾರದ ಜೊತೆ ಅವ್ರು ಮಾಡ್ತಾರಲ್ಲ ಆ ರೀತಿ ಮಾಡಿಲ್ಲ. 42,000 ಹಣವನ್ನು ಹಾಕಿದ್ದೀವಿ. ಇನ್ನು ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲಿ. ಅದಕ್ಕೆ ಯಾವಾಗ ಹಣ ಬರುತ್ತೆ ಅಂತ ಹೇಳೋ ಪ್ರಶ್ನೆಗೆ ಅವರು ಅತಿ ಶೀಘ್ರದಲ್ಲಿ ಮಹಿಳೆಯರ ಖಾತೆಗೆ ನಾವು ಹಣವನ್ನು ಹಾಕ್ತೀವಿ. ಹಣಕಾಸು ಇಲಾಖೆಯಿಂದ ನಮಗೆ ಈಗಾಗಲೇ ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ ಬಂದಿದೆ. ಸೆಪ್ಟೆಂಬರ್ ತಿಂಗಳು ಹಣ ಇನ್ನೂ ಬರಬೇಕಾಗಿದೆ. ಅಕ್ಟೋಬರ್ ತಿಂಗಳದ್ದು ಕೂಡ ಬರಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಹಾಕ್ಕೊಡ್ತೀವಿ. ಈಗ ಜುಲೈ ಮತ್ತು ಆಗಸ್ಟ್ದು ಏನು ಬರಬೇಕಾಗಿತ್ತು ಹಣ, ಅದೆಲ್ಲ ಕೂಡ ಮಹಿಳೆಯರ ಖಾತೆಗೆ ಹಾಕೋದಕ್ಕೆ ದಿನ ಹತ್ತಿರ ಬಂದಿದೆ. ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ನಾನು 2,000 ಪ್ಲಸ್ 2,000 ಒಟ್ಟು 4,000 ರೂಪಾಯಿ ಹಣವನ್ನು ಒಟ್ಟಿಗೆ ಜಮೆ ಮಾಡ್ತೀನಿ ಅನ್ನೋ ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸುಮಾರು ತಿಂಗಳಿಂದ ಇದ್ರ ಬಗ್ಗೆ ಕಾಯ್ತಾನೆ ಇದ್ದಾರೆ ಅಪ್ಡೇಟ್ಗಳು. ಕೆಲವರು ನಮಗೆ ಜೂನ್ ತಿಂಗಳು ಹಣ ಕೂಡ ಬಂದಿಲ್ಲ, 21ನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಕಂತಿನ ಹಣವನ್ನು ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಮಾತ್ರ ಹಾಕಬೇಕಾಗಿದೆ, ಅದನ್ನು ಹಾಕ್ತೀನಿ ಅನ್ನೋ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಿದ್ದೀರೋ ಅಂಥವ್ರಿಗೆ ಈಗ ಒಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. 2,000 ಪ್ಲಸ್ 2,000 ಒಟ್ಟಿಗೆ ಹಾಕ್ತಾರೆ. ಆದರೆ ಡೇಟ್ ಯಾವಾಗ ಅಂತ ಅವರು ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. ಅತಿ ಶೀಘ್ರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಪ್ರೋಸೆಸ್ ಏನಾಗಬೇಕಾಗಿದೆ ಅದು ಕೂಡ ಆಗಿದೆ. ನಮ್ಮ ಖಾತೆಗೆ ಹಣ ಬರುತ್ತೆ, ಕಾಯಿರಿ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನರ ಮಹಿಳೆಯರ ಗೃಹಲಕ್ಷ್ಮಿ ಹಣವನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈಗ ಪ್ರತಿ ತಿಂಗಳು ಏನು 2,000 ರೂಪಾಯಿ ಹಾಕ್ತಾ ಇದ್ದೀವಿ ಅದು ಸ್ಟಾಪ್ ಆಗಿದ್ದು ಇನ್ನು ಮುಂದೆ ಅವ್ರ ಖಾತೆಗೆ ಬರೋದಿಲ್ಲ. ಯಾಕಂದರೆ GST ಫೈಲ್ ಮಾಡ್ತಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಪೇ ಮಾಡ್ತಾ ಇರ್ತಾರಲ್ವ, ಸೊ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಅವಕಾಶ ಇರೋದಿಲ್ಲ. ನಾವು ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಆದಾಗೆ ಹೇಳಿದ್ವಿ, GST ಫೈಲ್ ಮಾಡ್ತವ್ರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ನಿಮ್ಮದು APL ಆಗಿದ್ರು, BPL ಆಗಿದ್ರು, ಅಂತ್ಯೋದಯ ಆಗಿದ್ರು ಕೊಡ್ತೀವಿ. ಬಟ್ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿರ್ತಾರೆ ಮತ್ತು GST IT ಟ್ಯಾಕ್ಸ್ ಪೇ ಮಾಡೋರಿರ್ತಾರೆ ಅಂಥವ್ರಿಗೆ ಕೊಡೋದಿಲ್ಲ ಅಂತ ಕೆಲವರು ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ಈಗಾಗಲೇ ಹಣವನ್ನು ಪಡ್ಕೊತಾ ಇದ್ದಾರಲ್ವ, ಅಂಥವ್ರೆಲ್ಲರದ್ದು ಕೂಡ ನಾವು ಡಿಲೀಟ್ ಮಾಡಿದ್ದೀವಿ. ಸೊ 2 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುತ್ತೆ. ಬಾಕಿ ಉಳಿದಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಏನು ನೀವು ಹಣ ಪಡ್ಕೊತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಾನು ಒಟ್ಟಿಗೆ ಹಣವನ್ನು ಜಮೆ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯಲ್ಲಿ ಅಧಿಕೃತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋಗಿದೆ, ಮಹಿಳೆಯರ ಖಾತೆಗೆ ಜಮೆ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟರು ಸ್ಪಷ್ಟನೆ ಅಂತ, ದಯವಿಟ್ಟು ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಅವರ ಅತಿ ಶೀಘ್ರದಲ್ಲೇ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಹೊರತು ನಾಳೆನೇ ಹಣ ಹಾಕ್ತೀವಿ, ಇವತ್ತೇ ಹಣ ಹಾಕ್ತೀವಿ ಅಂತ ಹೇಳಿಲ್ಲ. ಒಂದು ಟೈಮ್ ಕೂಡ ಅವರು ಕರೆಕ್ಟಾಗಿ ಹೇಳಿಲ್ಲ, ಒಂದು ಡೇಟ್ ಕೂಡ ಕರೆಕ್ಟಾಗಿ ಹೇಳಿಲ್ಲ. ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನೂ ಕೂಡ ಹೇಳಿಲ್ಲ. ಓಕೆನಾ, ಯೂಟ್ಯೂಬ್ಗಳಲ್ಲಿ ಹೇಳ್ತಾರೆ ಅಂತ ಅದನ್ನು ನಂಬೋದಕ್ಕೆ ಹೋಗಬೇಡಿ.
ಹಣ ಬಂದಿಲ್ಲ ಅಂತ ಬ್ಯಾಂಕಲ್ಲಿ ಹೋಗಿ ನೀವು ಚೆಕ್ ಮಾಡಿಸೋ ಅವಶ್ಯಕತೆ ಕೂಡ ಇಲ್ಲ. ನಾವು ಹಣ ಹಾಕಿದ ತಕ್ಷಣ ನಿಮ್ಮ ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ಮೆಸೇಜನ್ನು ಕಳಿಸ್ತೀವಿ ಅನ್ನೋ ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಪ್ರತಿದಿನ ಬ್ಯಾಂಕ್ ಹತ್ರ ಹೋಗಿ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಚೆಕ್ ಮಾಡಿಸ್ಕೊತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸು. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಹಣ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇವತ್ತಿನ ಅಪ್ಡೇಟ್ ಆಗಿತ್ತು.